ಹಗ್ಗನು ಅದು ನಂದು ಹಗ್ಗ. ಆ ಹಗ್ಗ ನಂದು ಸ್ಕೂಟರ್ ಮೇಲೆ ಇಟ್ಟಿದ್ದು, ನಾನು ತಗೊಂಡು ಹೋಗಕ್ಕಂತ ಬಂದಿದ್ದು. ಅದನ್ನು ತಗೊಂಡು ಕುತ್ತಿಗೆಗೆ ನೇತಾಕೊಂಡು ಮೇಲ್ಗಡೆಯಿಂದ ನೇತಾಕೋತೀನಿ ಅಂತೆಲ್ಲ ಹುಚ್ಚಂಗ ಆಡ್ತಾ ಇದ್ದಾನೆ ಹೆಣ್ ಕುಡ್ಕ. ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಜನ. ಅರ್ಕಲ್ಗೂಡಲ್ಲಿ ಒಂದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಜನ ಇಲ್ವಲ್ರೇ ಇಲ್ಲಿ. ನನ್ ಮುಂದೆ ಮತ್ತೇನ್ ಮಾಡ್ಬೇಕು ಅಂತಿದ್ದೇನೋ ಕಾಣೆ, ಮತ್ತೇನ್ ಮಾಡ್ಬೇಕು ಅಂತಿದ್ದೇನೋ ಕಾಣೆ. ಇಷ್ಟಿಷ್ಟೊತ್ತಿಗೆ ಬೆಳಗ್ಗೆ ನೋಡ್ರಪ್ಪ, ಟೈಮು ಗಡಿಯಾರ ತೋರಿಸ್ತೀನಿ. ನನ್ನ ಗಡಿಯಾರ 11:15 ತೋರಿಸ್ತದೆ. ಟೈಮು ನೋಡಿ 11:15 ತೋರಿಸ್ತದೆ. 11:15 ತೋರಿಸ್ತದೆ. ಇಷ್ಟೊತ್ತಿಗೆ ಇಲ್ಲಿ ಈ ಸೀಮೆ ಥರ್ಡ್ ರೇಟೆಡ್ ಬಾಸ್ಟರ್ಡ್ಗಳು ಬಂದ್ಬಿಟ್ಟು ನನ್ನ ಬೇಕರಿಗೆ ಅಪ್ರೋಚೇ ಮಾಡಕ್ಕೆ ಬಿಡ್ತಿಲ್ಲ. ಈಗ ನಾನು ಏನ್ ಮಾಡ್ಬೇಕು? ನನಗೆ ಎಷ್ಟೊಂದು ಕೆಲಸ ಇದೆ ಮಾಡಕ್ಕೆ. ಇಂಥ ಥರ್ಡ್ ರೇಟೆಡ್ ಬಾಸ್ಟರ್ಡ್ಗಳನ್ನ ಕಂಟ್ರೋಲ್ ಮಾಡ್ಬೇಕಾಗಿರೋ ಅರಕಲ್ಗೂಡು ಪೊಲೀಸರು ಬಂದ್ಬಿಟ್ಟು ಬರ್ಬೇಕಿಲ್ಲ, ತಕ್ಷಣ ಬರ್ಬೇಕು. ನೋಡ್ರಿ, ಇವಾಗ ನಾನು ಕುಡ್ಲಿಡ್ಕೊಂಡು ಕೈ ಕಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ ಆ ಹೆಂಡ್ ಕುಡ್ಕ. ಅಲ್ಲಿ ಅವನ ಕೈಯಲ್ಲಿ ಹಿಡಿದಿರೋದು ನಂದು ಕುಡಲು, ಈಗ ಬಿಸಾಕ್ದ. ಇಷ್ಟು ತನಕ ನಾನು ಕೈ ಕಟ್ ಮಾಡ್ಕೋತೀನಿ ಅಂತ ಅದನ್ನೇ ಹಿಡ್ಕೊಂಡು ನಿಂತ್ಕೊಂಡಿದ್ದ ಹುಚ್ಚ. ಈ ಹುಚ್ಚ ಕರ್ಸಿ ಈಗ 2 ನಿಮಿಷಕ್ಕೆ ಬರ್ಬೇಕು ಪೊಲೀಸರು ಅಂತ ಅಂದ್ಬಿಟ್ಟು ನನಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ. ಈ ಪೊಲೀಸರು 112 ರೆಸ್ಪಾಂಡ್ ಮಾಡೋದಿಲ್ಲ, ಕಾಳೇಗೌಡರು PSI ರೆಸ್ಪಾಂಡ್ ಮಾಡೋದಿಲ್ಲ. ಈಗ ನಾನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಜನ ಹೇಳ್ಬೇಕು. ಪೊಲೀಸರು ಮತ್ತೆ ಕುಡ್ಲಿಟ್ಕೊಂಡ ಮಚ್ಚಿಡ್ಕೊಂಡು ಐಸಲ್ಲ. ಮಚ್ಚಿಡ್ಕೊಂಡು ಐಸಲ್ಲ. ನೀವು ನಿಮಿಷಕ್ಕೊಂದೊಂದು ಇಟ್ಕೋತಾನೆ. ಒಂದ್ಸಲ ಅದು ಮರದ್ದು ಕಾವಿದೆಯಲ್ಲ, ಅದನ್ನ ಹಿಡ್ಕೊಂಡು ಅದರಲ್ಲೇ ಸಾಯಿಸ್ತೀನಿ ನಿನ್ನ ಅಂತ ಬರ್ತಾನೆ. ಒಂದ್ಸಲ ಮಚ್ಚಿಡ್ಕೋತಾನೆ, ಒಂದ್ಸಲ ಕುಡ್ಲಿಡ್ಕೋತಾನೆ, ಕುಡ್ಲಲ್ಲಿ ನಾನು ಕೈ ಕಟ್ ಮಾಡ್ಕೋತೀನಿ ಅಂತಾನೆ, ಒಂದ್ಸಲ ಹಗ್ಗ ಹಿಡ್ಕೋತಾನೆ, ಕುತ್ತಿಗೆಗೆ ನೇತಾಕತಾನೆ. ಇಂಥವೆಲ್ಲ ಮಾಡ್ತಿದ್ದಾನೆ. ಇಲ್ಲೆಲ್ಲ ಸುತ್ತಮುತ್ತಲಿರೋ ಜನ ಎಲ್ಲ ವಿಟ್ನೆಸ್ ಮಾಡ್ತಾ ಇದಾರೆ. ನೋಡಿ, ಇವರೆಲ್ಲ ವಿಟ್ನೆಸ್ ಮಾಡ್ತಾ ಇದ್ರಿ. ನಾನು ಆ ಬೇಕರಿ ಓನರ್ ಅಂತೂ ಬಂದಾಗ್ಲಿಂದ, ಶುರು ಮಾಡ್ದಾಗ್ಲಿಂದ ನಂದೇ ಇದು ಬೇಕರಿ, ಇಲ್ಲಿ ಯಾಕೆ ಬಂದಮ್ಮ ಅಂತ ಎಲ್ಲ ಮಾಡಿದ್ದೆಲ್ಲ. ಆ ಹುಡುಗ ಯಾರು ಬೇಕರಿ ಇನ್ಚಾರ್ಜ್ ಇದಾನಲ್ಲ, ಅವನು ವಿಟ್ನೆಸ್ ಇದ್ದಾನೆ, ಐ ವಿಟ್ನೆಸ್. ಇವ್ರೇನಾರು ಇವ್ರಲ್ಲಿ ಸಿಸಿಟಿವಿ ಏನಾರು ಇದೆ, ಒಂದು ಸಿಸಿಟಿವಿ ಅಲ್ಲಿದೆ. ಅದ್ರೊಳಗಡೆ ಫುಟೇಜ್ ಎಲ್ಲ ಸಿಗತ್ತೆ ನಿಮಗೆ ಬಂದ್ರೆ ಪೊಲೀಸರಿಗೆ. ಈ ಒಂದು ನ್ಯೂಸೆನ್ಸ್ ಇನ್ನೂ ಹೆಚ್ಚುತ್ತಾ ಇದ್ರೆ ಇನ್ನೂ ನಾನು ಇನ್ನು ಎಷ್ಟು ಗಂಟೆಗಳ ತನಕ ಈಗಿನ ವಿಡಿಯೋಗ್ರಾಫ್ ಮಾಡಬೇಕು? ಇಷ್ಟೊಂದು ಹೆಂಡದ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಎಷ್ಟು ಟೋಟಲ್ ಇರೋದು ಹೆಂಡದ ಅಂಗಡಿಯಲ್ಲಿ? ಯಜಮಾನ್ರೇ ಅಂತ ಯಾಕಂತೀಯಪ್ಪ? ನಾನಿಲ್ಲಿ ಗಂಡಾಳಾದ ನನಗೆ ಏನಾದ್ರು ತಗೊಳ್ರಪ್ಪ. ಹೆಂಡದ ಅಂಗಡಿಗಳು ಇಷ್ಟೊಂದು ಇದ್ರೆ ನಿಮ್ಗೂ ನನಗೆ ಕಾಟ ಕೊಡ್ತಿರೋ, ನಿಮ್ಗೆ ಕೊಡಕ್ಕಿಲ್ವಾ ಕಾಟ? ನೋಡಿ ಚಾಲೆಂಜ್ ಮಾಡ್ತಾ ಇದ್ದಾನೆ ನನ್ನ. ಕರ್ಸಿ, ನೀನ್ ಯಾವ ಪೊಲೀಸರನ್ನ ಕರ್ಸ್ತೀಯ? ಈಗಲೇ ಬರ್ಲಿ. ನನಗೆ ಈ ಪರ್ಸನ್ ಜೀಪ್ ಒಳಗಡೆ ಕೂರಿಸ್ಬಿಟ್ಟು ಅರ್ಕಲ್ಗೂಡು ಸ್ಟೇಷನ್ಗೆ ಕಳಿಸ್ಬೇಕು. ಇಬ್ರು SC ಅಂತೆ ನೋಡ್ರಿ. ಅಟ್ರಾಸಿಟಿ ಫಾಲ್ಸ್ ಕೇಸ್ಗಳನ್ನ ಫೈಲ್ ಮಾಡೋ ಇಂಟೆನ್ಷನ್ ಇಟ್ಕೊಂಡಿರೋ ಚೀಪ್ ರೇಟೆಡ್ ಬಗ್ಗರ್ ಇವ. ಫಾಲ್ಸ್ ಅಟ್ರಾಸಿಟಿ ಕೇಸ್ ಮಾಡಿಸಿ ನನ್ನ ಅದಕ್ಕೇನು ಹೇಳ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋ ಇಂಟೆನ್ಷನ್ ಇರುವಂತ ಚೀಪ್ ರೇಟೆಡ್ ಬಗ್ಗರ್ ಇವ ಯಾವ ಜಾತಿಯೋ ನನಗೇನು ಗೊತ್ತಪ್ಪ. ತಲೆ ಕೆಟ್ಟಂಗೆ ಆಡ್ತಿದ್ದಾನೆ ಇಲ್ಲಿ. ಬರ್ರಿ, ಅವರು ಬೈಕಲ್ಲಿ ಬರ್ತಾರಂತೆ, ಅವರು ಸ್ಟೇಷನ್ಗೆ ಬಂದು ಯಾವ ಸೀಮೆ ದರಿದ್ರ ದಿನ ಅಂತ ಮನೆಯಿಂದ ಹೊರಟೆ. ನನಗೆ ಗೊತ್ತು ಕಾಣ್ರಪ್ಪ, ಈ ಅವಲಾ ಲಾಡ್ಜಿಗೆ ಬಂದಿರೋ ಇದು VIP ಕಾರ್. ಇದ್ರ ನಂಬರ್ ನೋಡ್ರಿ, ತೋರಿಸ್ತೀನಿ. ಹಿಯರ್ ಇಸ್ ದ ನಂಬರ್. ವೈಟ್ ಪ್ರೈವೇಟ್ ಗಾಡಿ ಆಯ್ತಾ. ಕಾರ್ನ ಬಿಟ್ಕೊಂಡ್ ಬಂದಿರೋ ಪರ್ಸನ್ ಅಲ್ಲ, ನೀವೆಲ್ಲಾರು ಆಗ್ರಪ್ಪ. ಈ ಗಾಡಿನ ಬಿಟ್ಕೊಂಡಿರೋ ಪರ್ಸನ್ ಮುಖ ಬೇಕ ನನಗೆ. ನೋಡ್ರಿ, ಹಿಂಗ್ ಕಾಣಿಸ್ತಾರೆ. ಯಾಕಂದ್ರೆ ಈ ಗಾಡಿನ ನಾನು ಇದು ಓಪನ್ ಆಯ್ತಲ್ಲ, ಅಬಲ ಓಪನ್ ಆದ ಈಗ ನಿಮ್ ಗಾಡಿ ನೋಡ್ತಾ ಇದ್ದೀನಿ ನಾನು ಇಲ್ಲಿ. ಈ ಗಾಡಿ ಹೆಸರೇನ ಕಣೆ ಗೊತ್ತಿಲ್ಲ. ಎಂತದ್ದು ಇದು ವೆಹಿಕಲ್ ಹೆಸರೇನು? ವೆಹಿಕಲ್ ಹೆಸರೇನು ಹೇಳಿ? ಗೊತ್ತಿಲ್ಲ ಅಂತ ಇದಾರೆ. ಶಾಬಾಷ್, ಬಿಟ್ಕೊಂಡ್ ಬಂದಿದ್ದಾರೆ ನೋಡ್ರಿ ಗಾಡಿನವ್ರೆ. ಅವರಿಬ್ರು ಅಲ್ಲೇ ಇದ್ದಾರೆ. ಅವರಿಬ್ರು ಹೆಣ್ಕೊಡುಬ್ರು ನನ್ನ ಅಟ್ಟಿಸ್ಕೊಂಡು ಬಂದವರು ಇವರಿಬ್ರು. ಸೆಂಟರ್ ಅಲ್ಲಿ ಇದಾರಲ್ಲ ಸ್ಕ್ರೀನಲ್ಲಿ, ಅವರಿಬ್ರು ಇಲ್ಲೇ ಇದ್ದಾರೆ, ಕಾಯ್ತಾ ಇದ್ದಾರೆ ನೋಡ್ರಿ ಪೊಲೀಸರಿಗೆ. ಪೊಲೀಸರು ಬಂದ್ರೆ ಕರ್ಕೊಂಡು ಹೋಗ್ಬೋದು, ಇಲ್ದೆಲ್ಲ ಹೋದ್ರೆ ನಾನು ಇಲ್ಲೇ ಇರ್ಬೇಕಾಗತ್ತೆ ಸಾಯಂಕಾಲ ತನಕ. ನೋಡ್ರಿ
ಕೈಯೆಲ್ಲ ಆಡಿಸ್ತಿದ್ದಾನೆ, ಮಾಡ್ತೀನಿ ತಡಿ ನಿನಗೆ ಅಂತ. ಲಿಸನ್ ಟು ದೀಸ್ ಟು ಬಾಸ್ಟರ್ಸ್, ಲಿಸನ್ ಟು ದೀಸ್ ಟು ಬಗ್ಗರ್ಸ್. ಇವರಿಬ್ರು ನೋಡ್ರಿ, ಇವರಿಬ್ರು ಮೇಲ್ಗಡೆ ಅವನಿಗೆ ಹೇಟ್ರೆಡ್ ಇಲ್ಲ, ಯಾರನ್ನೂ ಹೊಡಿಯಕ್ ಹೋಗೋದಿಲ್ಲ. ಆದ್ರೆ ನನ್ನ ಮೇಲೆ ಮಾತ್ರ ಬತ್ತಿದ್ದಾನೆ. ನಾನು ಬಂದ್ಬಿಟ್ಟಲ್ಲಿ ಬಂದ್ ಕೊಡಪ್ಪ 2 ಅಂತ ಕೇಳಿದೆ ನನ್ನ ನಾಯಿ ಮರಿಗೆ, ಅಷ್ಟೇ. ನಂದೇ ಇದು ಹೆಂಗ್ ಹೋಯ್ತೀಯ ಒಳಗಡೆ ಎಕ್ಸೆಟ್ರಾ ಎಲ್ಲ ಶುರು ಮಾಡ್ಕೊಂಡ್ಬಂದವನು ಈ ಸೆಂಟರ್ಲಿ ಇದಾನಲ್ಲ, ಚೆಕ್ ಶರ್ಟ್ ಬೀಡಿಸೆತ್ತಾ ಇದ್ದ ನೋಡ್ರಿ. ಅಲ್ಲಿಗೆ ಪಬ್ಲಿಕ್ ಪ್ಲೇಸಲ್ಲಿ ಬೀಡಿಸೆತ್ತಾ ಇದ್ದಾನೆ, ನನ್ನ ಮೇಲೆ ಎಸ್ದ. ಇವನು ಹಿಡ್ಕೊಂಡಿರ್ಬೋದು ಕೈಯಲ್ಲಿ ಬೀಡಿ. ನೋಡ್ರಿ ಹತ್ರ ಬಂದ. ಈಗ ನಾನೇನ್ ಮಾಡ್ಬೇಕು, ನಾನು ಎಕಡೆಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ನಾನು ಈ ಬಡ್ಡಿ ಮಗನ ಕೈಯಿಂದ ತಪ್ಪಿಸ್ಕೊಳಕ್ಕೆ. ಪಕ್ಕದಲ್ಲಿ ಅಲ್ಲೊಂದು ನಂದು ವೆಲ್ವಿಷರ್ದು ಅಂಗಡಿ ಇದೆ, ಅದ್ರೊಳಗಡೆ ಹೋಗಿ ಬಚ್ಚಿಟ್ಕೋಬೇಕಾಗುತ್ತೆ ನಾನು. ಎಲ್ಲಿಂದ ಬಂದಿದ್ದಾರೆ ಇವ? ಹಿಂದಗಡೆಯಿಂದ ಪುನೀತ್ ಅಂತ ಬರ್ಕೊಂಡಿದ್ದಾನೆ ಹೆಸರು. 18 ಯಾವುದೋ ಒಂದು ಸಂಘದ ಮೆಂಬರು, ನಂಬರ್ 18 ಯಾವುದೋ ಒಂದು ಸಂಘದ ಮೆಂಬರ್, ಒಕ್ಕಲಿಗರ ಸಂಘದ ಮೆಂಬರ್. ನೋಡ್ರಿ ಇದೇನೆ ಕಾರು ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಟಾಪ್. ಅಲ್ಲಿ ಕಾಣಿಸ್ತು ನೋಡ್ರಿ, ಈಕೋ ಅಂತಿತ್ತು ಅದ್ರ ಮೇಲ್ಗಡೆ. ಅವ ಇನ್ನೂ ಏನೇನೋ ಮಾಡ್ಬೇಕು ಅಂತಿದ್ದಾನೆ. ನಾನು ತಗೊಂಬಂದಿರೋದು ಕುಡ್ಲು, ಮಚ್ಚು. ಅಯ್ಯೋ ಮಚ್ಚಿಲ್ಲ ಕೈಯಲ್ಲ, ಅಲ್ಲಿ ಮಚ್ಚು ಗಾಯಬಾಗೋಗಿದೆ. ಕುಡ್ಲಲ್ಲಿ ಕಾಣಿಸ್ತಾ ಇದೆ, ಕಾವು ಕಾಣಿಸ್ತಿದೆ, ಹಗ್ಗ ಕಾಣಿಸ್ತಿದೆ, ಹುಡುಗುದ್ಲಿ ಕಾಣಿಸ್ತಾ ಇದೆ, ಆದ್ರೆ ಮಚ್ಚೆ ಕಾಣಿಸ್ತಾ ಇಲ್ಲ. ಮಚ್ಚು ತಗೊಂಡೋಗಿ ಎಲ್ಲಿ ಬಿಸಾಕುದ್ ನಾವು, ಎಲ್ಲೋ ಬಿಸಾಕದ ಅನ್ಸುತ್ತೆ. ಈ ಚೀಪ್ ರೇಟೆಡ್ ಬೇಕಾರ್ತಾರೆ ಇವ್ರು ಪೊಲೀಸರು ಬಂದು ಇಸ್ಕೊಡ್ಬೇಕಾಗತ್ತೆ ನನಗೆ ಮಚ್ಚು. ಇದೇನಾದ್ರು ಕಳೆದೋಗಿತ್ತು ಇಲ್ಲಿ ಇಲ್ಲ ಅಂತ ಅನ್ನೋದಾದ್ರೆ ಇಲ್ಲ. ಅಲ್ಲಿ ನೋಡ್ರಿ ಮತ್ತೆ ಬಂದು ಆಡಿಸ್ಕೊಂಡು. ಕೇಳಿಸ್ತಾ ಪೊಲೀಸರಿಗೆ? ಈಗ ಪೊಲೀಸರಿಗೆ ಕೇಳಿಸ್ತಾ ಇವ ಏನಂದ ಅಂತ? ಇವನಿಗೆ ನಾ ಎಲ್ಲಿ ತನಕ ಇಲ್ಲಿರ್ತೀನೋ ಅಲ್ಲಿ ತನಕ ಹೋಗಕ್ ಇಷ್ಟ ಇಲ್ಲ. ಅಂದ್ರೆ ಅರ್ಕಲ್ಗೂಡು ಪೊಲೀಸರು ಬರ್ಲೇಬೇಕು, ಅಲ್ಲಿ ತನಕ ನಾ ಇಲ್ಲೇ ಇರ್ತೀನಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಯಾಕ ಕಣೆ ಕೈ ಎತ್ತಾ ಇದ್ದಾನೆ. ನಾನು ಇಲ್ಲಿದ್ದೀನಿ ಅಂತ ಇದನ್ನು ಕೈ ಎತ್ತಾ ಇದ್ದಾನೆ. ಅಂದ್ರೆ ಪೊಲೀಸರ ಮೇಲ್ಗಡೆ ಇಷ್ಟೊಂದು ಹೆದರಿಕೆ ಭಯ ಉಂಟು ನೋಡ್ರಿ ಇವರಿಗೆ. ಇವರೆಲ್ಲ ಸುಳ್ಳು ಅಟ್ರಾಸಿಟಿ ಕೇಸ್ ಫೈಲ್ ಮಾಡೋ ಕಳ್ಳ ಜನಗಳು. ಇವ್ರ ಜಾತಿ ಅಂತದೋ ನಂಗೆ ಗೊತ್ತಿಲ್ಲ ಕಣ್ರ. ನಾನು ಯಾಕಾರು ತಿಳ್ಕೊಳಕ್ ಹೋಗ್ಲಿ. ಈಗ ಮನುಷ್ಯ ಒಬ್ಬ ಕಳ್ಳಾಟ ಹಿಂಗ ನಾಯಿ ಕೆಲಸ ಮಾಡ್ತಿದ್ದಾನೆ ಎಲ್ಲ ಬೀದಿಲಿ ನಿಂತ್ಕೊಂಡು ಅಂತ ಹೇಳಿದ್ರೆ ಅವಾಗ ನೋಡಿದ್ದೆ ರೀ ಮನುಷ್ಯ. ನನಗೆ ಯಾವ ಜಾತಿ ಅವನಾದ್ರೆ ನನಗೇನಂತೆ ಅಷ್ಟೇ. ಭಗವಂತನೇ ಬಲ್ಲ ಇವನು ಯಾವ ಜಾತಿ. ಇನ್ನು ಮುಂದಕ್ಕೆ ನೋಡ್ರಿ ಮತ್ತೆ ಬಂದ ಚಾರ್ಜಿಂಗ್ ನನ್ನ ಮೇಲೆ. ಈಗ ನನಗೆ ಈ ಸ್ಟಿಲ್ ಚಾರ್ಜಿಂಗ್ ಆನ್ ಮೀ. ಅಲ್ಲಿ ಹಿಂದ್ಗಡೆ ನಿಂತಿರೋನು ಎನ್ಕರೇಜ್ ಮಾಡ್ತಾ ಇದ್ದಾನೆ ಇವನಿಗೆ, ಮುಂದಿರೋನ್ಗೆ. ತಾನೀಗ ಮಾಡಕ್ಕೆ ಏನು ಗಡ್ಸಿಲ್ಲ. ಇವನಿಗೆ ಮುಂದ್ಗಡೆ ಬಿಟ್ಟು ಹಿಂದ್ಗಡೆ ನಿಂತ್ಕೊಂಡು ತಮಾಷೆ ನೋಡ್ತಾನಲ್ಲೇ ಹೆಡ್ಡ. ಈ ಹೆಡ್ಡ ನಾನು ಅಟ್ಟಿಸ್ಕೊಂಡ್ಬತಾನೆ. ಅಯ್ಯೋ ಇಂತಿಂತವ್ರು ಇರ್ತಾರೆ ಕೊಂಡ್ರ ಪ್ರಪಂಚದಲ್ಲಿ. ಅಲ್ಲಿ ನಿಂತಾರೆ ಹಿಂದ್ಗಡೆ ನಿಂತ ಚೆಕ್ ಶರ್ಟ್ ಬ್ಲೂ ಮುಂದ್ಗಡೆ ಇವನ್ನ ಬಿಟ್ಬಿಟ್ಟು ಹಿಂದ್ಗಡೆ ನಿಂತ್ಕೊಂಡು ತಮಾಷೆ ನೋಡ್ತಾನೆ. ನೋಡ್ರಿ ನಗಾಡ್ತಾ ಬೇರೆ ಇದ್ದಾನೆ. ಚೀಪ್ ರೇಟೆಡ್ ಬಾಸ್ಟರ್ಡ್. ಇಂಥವ್ರಿಗೆ ಏನ್ ಹೇಳ್ಬೇಕು? ಇನ್ನೆಂತ ಕೆಟ್ಟ ಪದ ಇದೊಂದೇ ಬರೋದು ನನಗೆ, ಇನ್ಯಾವುದು ಬರೋದಿಲ್ಲ ನನಗೆ. ಏನೋ ಮಾಡ್ತಾನಂತೆ ಮತ್ತೆ ನನ್ನ ಆಸಿಡ್ಸ್ಗೆ. ಈ ಸಲ ಇವನೇ ಬತ್ತಾನೆ, ಈ ಸಲ ಇವನೇ ಬತ್ತದ್ದಾನೆ. ದೂರ ಇರು ನಾನಿಂದ. ನೋಡ್ರಿ ಈಗಿನ್ನು ಈ ರೋಡಲ್ಲಿ ಬಸ್ ಹೋಯ್ತು ಒಂದು. ಇವ ನನ್ನ ಏನಾರು ಹಿಂಗೆ ಅಟ್ಟಿಸ್ಕೊಂಡು ಬಂದು ಬಸ್ ಕೆಳಗಡೆ ಲಾರಿ ಕೆಳಗಡೆ ಬರೋಂಗ್ ಏನಾರ ಮಾಡಿದ್ರೆ ನನ್ನ ಕತೆ ಏನಾಗಬೇಕಾಗಿತ್ತು? ಇಲ್ಲಿ ಕೇಳ್ರಿ, ಈ ಅಬಲ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಒಳಗಡೆ ಇಲ್ಲಿಗಲ್ ಒಂದು ಬಾರ್ ಬೇರೆ ಇದೆ. ಅಲ್ಲಿಂದಲೇ ಬಂದಿರ್ಬೋದು ಇವನು, ಯಾರಿಗ್ ಗೊತ್ತು. ನೋಡ್ರಿ ನಾನು ಏನ್ ಮಾಡ್ಬೇಕು? ಇವ ಏನ್ ಮಾಡಿದ್ರು ನನ್ನ ಪಕ್ಕ ಬರಬೇಡ ಅಂದ್ರೂ ಹಿಂದೆಲ್ಲ ಅಟ್ಟಿಸ್ಕೊಂಡು ಬರ್ತಲೇ ಇದ್ದಾನೆ. ಈಗ ನಾನೇನ್ ಮಾಡ್ತೀನಿ, ಈಗ ಯಾರೋ ಒಬ್ರು ಗುರುತು ಪರಿಚಯ ಇರೋರು ಅಂಗಡಿ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತೀನಿ. ಅರುಣ ನಂಗೊಂಚು ಜಾಗ ಕೊಡು ನೀನ್ ಅಂಗಡಿ ಒಳಗೆ. ಪೊಲೀಸರು ಬರ್ತಾ ಇದಾರೆ ಅಲ್ಲಿ ತನಕ. ನನ್ನ ಅಂಗಡಿ ಒಳಗಡೆ ಬಿಡಕ್ ಬಿಡು ನಿಂದಮ್ಮ. ಸುಂದರ ಮರ ಏನ್ ಕೇಳ ಸುಂದರ ಎಷ್ಟು
ನೀ ಫೋಟೋ ಹೊಡಿಕರೆ ಎದ್ರಕಲ್ಲ ಹೇಳ್ತಾರವಾ ನೀ ಫೋಟೋ ಹೊಡ್ಕ ಇದ್ದ ಅಂಗಡಿ ಹಿಂದೆ ಎಣ್ಣೆ ಬರ ಪಕ್ಕದ ನಾನು ಕರ್ಸೋ ಇವನ್ ಹೆಸರೇನ ಗೊತ್ತಿಲ್ಲ ಅವ್ರಿಗೆ ಯಾವ್ರು ಕೊಲ ಮಾಡಕ್ ಹೋದ್ರ ನೀನು ಯಾವ್ರಪ್ಪ ನೀನ್ ಕೊಲ ಮಾಡಕ್ ಹೋಯ್ತಿ ಇವತ್ತು ಕೊಲ ಮಾಡಕ್ ಹೋಯ್ತ್ಯಾ ನಿನಗ್ ಗೊತ್ತು ಕೊಲ ಮಾಡೋದು ಮಾತಾಡ್ಬೇಕಾರೆ ಮೇಡಮರ ನಿಮ್ಗೆ ಗೊತ್ತಿಲ್ಲ ನಂಗೊಂದು ಬಾಳೆಹಣ್ಣು ಕೊಡಪ್ಪ ಅರುಣ ಅಣ್ಣ ಇಲ್ಲ ಅಲ್ಲ ಮೇಲ್ಗಡೆ ಹಣ್ಣಾಗ ನೋಡ ಇಲ್ಲ ಮೇಡಮರೇ ಹೊಂಟ್ರಿ ಅವ್ರಿಗೆ ಹೊಂಟ್ನಲ್ಲಿ ಹಣ್ಣು ತೊಗೊಂಡು 2-3 ಕೊಡು ಅದು ಅಂತದ್ ಬೇಡ ಚೆನ್ನಾಗಿರೋದು ಕೊಡು ಚೆನ್ನಾಗಿದೆ ಇದು ಥೂ ಅದೆಲ್ಲ ಹಳಗೋಗಿರೋದ ಹಣ್ಣು ಹಳ್ಳಿಗೋಗಿಲ್ಲ ದಾಳಿ ಚೆನ್ನಾಗಿದ್ ಕಣಿದು ಇದ್ಬೇಕಾ